ದಕ್ಷತೆ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶಶಿಕಾಂತ್ ಪೇರ್ದಾರ್. ಲೋಕಸಭೆಯಲ್ಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದನ್ನು ಖಂಡಿಸಿ ಹಾಗೂ ವಿಧಾನ ಪರಿಷತ್ ಸದಸ್ಯರ ಸಿ.ಟಿ. ರವಿ ಅವರು ವಿಧಾನ ಪರಿಷತ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಿವಾಚ್ಯ ಪದಗಳನ್ನು ಬಳಸಿ ಮಾತನಾಡಿದ್ದನ್ನು ಖಂಡಿಸಿ ಜಮಖಂಡಿ ಮತ್ತು ಸಾವಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಸಹಯೋಗದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಡಿಸೆಂಬರ್ 23 ಸೋಮವಾರದಂದು ಬೆಳಗ್ಗೆ 10 ಗಂಟೆಗೆ ಜಮಖಂಡಿಯ ಹಳೆ ತಹಸೀಲ್ದಾರ್ ಕಚೇರಿಯಿಂದ ದೇಸಾಯಿ ಸರ್ಕಲ್ ಒಳಗೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಪ್ಪ ಅಂತಂದ್ರೆ, ಮೊನ್ನೆ ದೆಹಲಿಯ ಸಂಸತ್ ಭವನದಲ್ಲಿ ಕೇಂದ್ರದ ಗೃಹ ಸಚಿವರು ಆದಂಥ ಅಮಿತ್ ಶಾ ಅವರು ಈ ದೇಶದ ಭಾರತ ರತ್ನ, ಸಂವಿಧಾನ ಶಿಲ್ಪಿ ಮತ್ತು ಹಿಂದುಳಿದ ಜನಾಂಗಕ್ಕೆ ಸಮಾನವಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಂಥ ಒಬ್ಬ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅತ್ಯಂತ ಹಗುರವಾಗಿ ಮಾತನಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಖಂಡಿಸಬೇಕಾಗಿದೆ. ಇವತ್ತು ಭಾರತ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇವತ್ತೇನಾದರೂ ಶಾಂತಿಯುತವಾಗಿ ನಾವು ಜೀವನ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಅಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ಇವತ್ತು ಕೇವಲ ಒಂದು ಸಮಾಜ ಅಲ್ಲ, ಇಡೀ ಭಾರತ ದೇಶದಲ್ಲಿದ್ದ ಎಲ್ಲ ಜನ ಅವರನ್ನು ದೇವರ ಸಮಾನದಲ್ಲಿ ನಾವು ಕಾಣ್ತೀವಿ. ಎಲ್ರಿಗೂ ಸಮಾನವಾಗಿ ಬದುಕಬೇಕು ಅನ್ನುವಂಥ ಒಂದು ಅವಕಾಶವನ್ನು ಸಂವಿಧಾನದ ಮುಖಾಂತರ ಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದನ್ನು ನಾವು ಖಂಡಿಸ್ತೀವಿ. ಭಾರತೀಯ ಜನತಾ ಪಕ್ಷದವರು ಈ ರೀತಿ ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಬಂದಿರತಕ್ಕಂಥದ್ದು ಹೊಸದೇನಲ್ಲ. ಮೊದಲಿಂದನೂ ಕೂಡ ಸಂವಿಧಾನದ ವಿರೋಧವಾಗಿ ಮಾತನಾಡುವಂಥದ್ದನ್ನು ನಾವೆಲ್ಲ ಕೇಳ್ತಾ ಇದ್ದೀವಿ. ಸಂವಿಧಾನವನ್ನು ಬದಲಾಯಿಸ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಬಂದಿರುವಂಥದ್ದನ್ನು ನಾವು ಕೇಳ್ತೀವಿ. ಅದಕ್ಕೆ ಪೂರಕವಾಗಿ ಸಂಸತ್ ಭವನದಲ್ಲಿ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಒಬ್ಬ ಗೃಹ ಸಚಿವ ಈ ರೀತಿ ಮಾತನಾಡುವಂಥದ್ದನ್ನು ನೋಡಿದ್ರೆ ಭಾರತೀಯ ಜನತಾ ಪಕ್ಷದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅತ್ಯಂತ ಒಂದು ಯಾವುದೇ ರೀತಿಯಾದಂಥ ಒಂದು ಅಭಿಮಾನ ಭಾವನೆ ಅವರಲ್ಲಿ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಹೀಗಾಗಿ ನಾವು ಅಮಿತ್ ಶಾ ಅವರು ತಾವಿರುವಂಥ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಯೋಗ್ಯರಲ್ಲ. ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ಮತ್ತು ಅವರನ್ನು ಲೋಕಸಭಾ ಸದಸ್ಯತ್ವನೂ ಕೂಡ ರದ್ದು ಮಾಡಬೇಕು ಅಂಥೇಳಿ ನಾವು ಇವತ್ತು ಆಗ್ರಹ ಮಾಡ್ತೀವಿ. ಅದರ ಜೊತೆ ಮೊನ್ನೆ ಬೆಳಗಾವಿನಲ್ಲಿ ಕೂಡ ನಮ್ಮ ಸುವರ್ಣಸೌಧದಲ್ಲಿ ಏನೊಂದು ಅಧಿವೇಶನ ನಡೀತಾ ಇತ್ತು, ನಮ್ಮ ವಿಧಾನ ಪರಿಷತ್ತಿನ ಸಭೆಯನ್ನು ನಡೀತಾ ಇತ್ತು. ಆ ವಿಧಾನ ಪರಿಷತ್ನಲ್ಲೂ ಕೂಡ ನಮ್ಮ ಮಹಿಳಾ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಕೆಟ್ಟ ಪದಗಳನ್ನು ಬಳಸಿ ಭಾರತೀಯ ಜನತಾ ಪಕ್ಷದ ಒಬ್ಬ ಸದಸ್ಯರು, ಹಿರಿಯ ಸದಸ್ಯರು, ಮಾಜಿ ಸಚಿವರಾಗಿರ್ತಕ್ಕಂಥವರು ಒಬ್ಬ ಮಹಿಳೆಯರ ಬಗ್ಗೆ ಆ ರೀತಿ ಪದಗಳನ್ನು ಬಳಸುವಂಥದ್ದು ಕೂಡ ಅತ್ಯಂತ ಖಂಡನೀಯವಾದದ್ದು. ಯಾಕಂತಂದರೆ ಭಾರತ ದೇಶದಲ್ಲಿ ಮಹಿಳೆಯರನ್ನು ಅತ್ಯಂತ ಗೌರವದಿಂದ ಕಾಣುವಂಥ ಒಂದು ದೇಶ, ಮಹಿಳೆಯರಿಗೆ ಅವ್ರದ್ದೇ ಆದಂಥ ಒಂದು ಸ್ಥಾನಮಾನಗಳನ್ನು ಕೊಡುವಂಥ ದೇಶ. ಇವತ್ತು ಭಾರತೀಯ ಜನತಾ ಪಕ್ಷದವ್ರು ಏನು ನಮ್ಮ ಶಿಸ್ತಿನ ಪಕ್ಷ ಅಂತ ಏನು ಹೇಳ್ಕೊಳ್ತಾರೆ, ಇದೇ ಅವರು ಶಿಸ್ತಿನ ಪಕ್ಷನ ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡಬೇಕು. ಒಬ್ಬ ಮಹಿಳೆಯ ಜೊತೆ ಯಾವ ರೀತಿ ನಡ್ಕೊಳ್ಬೇಕನ್ನುವಂಥ ಒಂದು ಸೌಜನ್ಯತೆಯೂ ಕೂಡ ಇರದಿರುವಂಥ ಒಂದು ಪಕ್ಷ ಭಾರತೀಯ ಜನತಾ ಪಕ್ಷ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದು ಮೊದಲನೇ ಘಟನೆ ಅಲ್ಲ, ಈ ರೀತಿ ಹಲವಾರು ಭಾರತೀಯ ಜನತಾ ಪಕ್ಷದ ಘಟನೆಗಳನ್ನಾಗಿದ್ದನ್ನು ನಾವು ಹೇಳ್ಬೋದು, ಉದಾಹರಣೆಗಳನ್ನು ಹೇಳ್ಬೋದು. ಅದಕ್ಕೆ ಇದು ಕೂಡ ಒಂದು ಖಂಡನೀಯ ವಿಷಯವಾಗಿದ್ದರಿಂದ ಈ ಎರಡೂ ವಿಷಯದ ಮೇಲೆ ನಾವು ಸೋಮವಾರ ದಿವಸ 23ನೇ ತಾರೀಕಿನ ದಿವಸ ಜಮಖಂಡಿಯ ಹಳೆ ತಹಸೀಲ್ದಾರ್ ಕಚೇರಿಯಿಂದ ದೇಸಾಯಿ ಸರ್ಕಲ್ವರೆಗೆ ಪಾದಯಾತ್ರೆ ಮಾಡೋದ್ರ ಮುಖಾಂತರ ಒಂದು ಪ್ರತಿಭಟನೆ ಹಮ್ಮಿಕೊಂಡು ದೇಸಾಯಿ ಸರ್ಕಲ್ನಲ್ಲಿ
ನಮ್ಮ ಜಮಖಂಡಿಯ ತಹಸೀಲ್ದಾರ್ ಅವರಿಗೂ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿ ಈ ಎರಡೂ ಘಟನೆಯನ್ನು ನಾವು ಖಂಡಿಸಬೇಕು ಅಂತೇಳಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರು, ಎಲ್ಲ ಯುವ ಕಾರ್ಯಕರ್ತರು ಮತ್ತು ಮಹಿಳೆಯರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ಕೂಡ ಇದನ್ನು ಖಂಡನೆ ಮಾಡುವಂಥ ಕಾರ್ಯ ಮಾಡ್ತಾರೆ ಅನ್ನುವಂಥ ಒಂದು ವಿಷಯವನ್ನು ನಾನು ನನ್ನ ಜೊತೆ ಹಂಚ್ಕೊಳ್ಳಿಕ್ಕೆ ಬಯಸ್ತೀನಿ. ಇವತ್ತು ಸದನದಲ್ಲಿ ವಿಶೇಷವಾಗಿ ಕರ್ನಾಟಕದ ಏನು ವಿಧಾನ ಪರಿಷತ್ ಕಾರ್ಯಕಲಾಪಗಳು ನಡೀತಿದೆ ಅಂಥ ಒಂದು ಸಂದರ್ಭದಲ್ಲಿ ಚರ್ಚೆಗೆ ಬಂದಾಗ ಗೌರವಯುತವಾದಂಥ ಸ್ಥಾನದಲ್ಲಿ ನಾವು ಇದ್ದಾಗ ನಮ್ಮಲ್ಲಿ ತಾಳ್ಮೆ ಇರಬೇಕಾಗ್ತದೆ. ತಾಳ್ಮೆಯನ್ನು ಕಾಯ್ಕೊಂಡು ನಾವು ಪದ ಬಳಕೆ ಮಾಡುವಂಥ ಒಂದು ಸಂಸ್ಕೃತಿ ಸುಸಂಸ್ಕೃತವಾದಂಥ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ಇಡೀ ರಾಜ್ಯ ನಮ್ಮನ್ನು ನೋಡ್ತಾ ಇರ್ತದೆ. ನಾವು ಜನರ ಪ್ರತಿನಿಧಿಯಾಗಿ ಅಲ್ಲಿ ಬಿಂಬಿಸುವಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಜನ ನಮ್ಮನ್ನು ಫಾಲೋ ಮಾಡುವಂಥದ್ದು ಕೂಡ ಸ್ವಾಭಾವಿಕ. ಹೀಗಾಗಿ ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮ ನಡೆನುಡಿ ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ಎಲ್ಲರೂ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಸಿ ಟಿ ರವಿಯವರು ಏನು ಒಬ್ಬ ಮಹಿಳೆ ಸಚಿವರಿಗೆ ಏನು ಒಂದು ಪದ ಬಳಕೆ ಮಾಡಿದ್ದಾರೆ, ಭಾಳಷ್ಟು ನೋವಿನ ಸಂಗತಿ. ಇದು ಕೇವಲ ಒಂದು ಮಹಿಳೆಗಷ್ಟಲ್ಲ, ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಅಪಮಾನ ಮಾಡುವಂಥ ಒಂದು ಸಂದರ್ಭ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದ್ರೆ ನಾವೆಲ್ಲ ಹೆಣ್ಮಕ್ಳಿಗೆ ಅತ್ಯಂತ ಗೌರವದಿಂದ ನಾವು ಕಾಣ್ತೀವಿ. ಹೆಣ್ಮಕ್ಕಳನ್ನು ತಾಯಿ ಸ್ವರೂಪದಲ್ಲಿ ನೋಡ್ತೀವಿ, ದೇವತಾ ಸ್ವರೂಪದಲ್ಲಿ ನೋಡ್ತೀವಿ. ಸೊ ಹೀಗಾಗಿ ಅದನ್ನು ನಾವೆಲ್ಲರೂ ಕೂಡ ಖಂಡಿಸಬೇಕಾಗ್ತದೆ. ಇವತ್ತು ಆ ಒಂದು ಪ್ರತಿಭಟನೆಯನ್ನು ನಾವು ಸೋಮವಾರ ದಿವಸ ಹಮ್ಮಿಕೊಂಡಿದ್ದೀವಿ. ಆ ಪ್ರತಿಭಟನೆಯಲ್ಲಿ ಹೆಚ್ಚಾನೆಚ್ಚು ಸಂಖ್ಯೆಯಲ್ಲಿ ಜನ ಭಾಗವಹಿಸಿ ಇದನ್ನು ಖಂಡಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ.